ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. 2016ರ ರೋಹಿತ್ ವೇಮುಲ ಆತ್ಮಹತ್ಯೆ ಪ್ರಕರಣ ನಿಮಗೆಲ್ಲ ನೆನಪಿರಬಹುದು. ಆಗ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂತಹ ಸ್ಮೃತಿ ಇರಾನಿ ಏನೆಲ್ಲ ನಾಟಕ ಆಡಿದ್ರು ಮತ್ತು ಒಬ್ಬ ದಲಿತ ಬಾಲಕ ಅಥವಾ ಒಬ್ಬ ದಲಿತ ಯುವಕನ ಸಾವಿಗೆ ಹೇಗೆ ರಾಜಕೀಯ ಮಾಡಿದ್ರು, ಅವನ ಸಾವಿಗೆ ಕಾರಣವಾದಂತಹ ಸರ್ಕಾರಗಳೇನು, ರಾಜ್ಯಪಾಲರೇನು, ಅಂದಿನ ಶಿಕ್ಷಣ ಮಂತ್ರಿಯಾಗಿದ್ದ, ಕೇಂದ್ರ ಶಿಕ್ಷಣ ಮಂತ್ರಿಯಾಗಿದ್ದ ಸ್ಮೃತಿ ಇರಾನಿ ಬರೆದಂತಹ ಪತ್ರ, ಅದೆಲ್ಲವೂ ಸಹ ನಿಮಗೆ ಆದಷ್ಟು ಗಮನಕ್ಕೆ ಇರಬಹುದು. ಆದರೂ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನು ಹೇಳ್ತೀನಿ. ಅದರ ಜೊತೆಗೆ ಈಗ BJP ಹಾಕಿದ ಆ ಚೂರಿ ಸಾಲದು ಅಂತ ಕಾಂಗ್ರೆಸ್ ಸರ್ಕಾರ, ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಇನ್ನೊಂದಷ್ಟು ಬಲವಾಗಿ ವ್ಯಂಗ್ಯ ಮಾಡುವ ರೀತಿಯಲ್ಲಿ ವೇಮುಲ ಸಾವನ್ನು ಬಿಂಬಿಸ್ಕೊಂಡು ಹೋಗ್ತಿದೆ. ಅದನ್ನು ಬಳಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಏನಾಯಿತು, ವ್ಯಂಗ್ಯ ಯಾಕಾಯಿತು? ಕಾಂಗ್ರೆಸ್, ಅದರಲ್ಲೂ ರೋಹಿತ್ ವೇಮುಲ ತಾಯಿ ರಾಧಿಕಾ ವೇಮುಲ ಅವರನ್ನು ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ತಪ್ಪಿಕೊಂಡು ಸಮಾಧಾನ ಮಾಡಿದರು. ಅಂಥ ಕಾಂಗ್ರೆಸ್ ಅದೇ ರೋಹಿತ್ ವೇಮುಲ ಸಾವನ್ನು ತನ್ನ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾ ವ್ಯಂಗ್ಯ ಮಾಡ್ತಾ ಇದೆ ಆ ಸಾವನ್ನು. ಅದನ್ನು ಸಹ ವಿವರಿಸ್ತೀನಿ. ಸೊ 2016ರಲ್ಲಿ ಇದ್ದಕ್ಕಿದ್ದ ಹಾಗೆ ಒಬ್ಬ ಪ್ರತಿಭಾವಂತ ದಲಿತ ಬಾಲಕ ರೋಹಿತ್ ವೇಮುಲ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಆ ಆತ್ಮಹತ್ಯೆ ಇಡೀ ದೇಶದಲ್ಲಿ ಸಂಚಲನವನ್ನು ಮೂಡಿಸುತ್ತೆ. ಯೂನಿವರ್ಸಿಟಿಗಳಲ್ಲಿ ದಲಿತರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳು ಹೇಗೆ, ಯಾವ ಮಟ್ಟದಲ್ಲಿದ್ದಾವೆ ಅನ್ನುವ ಚರ್ಚೆಗಳಿಗೆ ಅವಕಾಶ ಮಾಡಿಕೊಡುತ್ತೆ. ಆಗ ಕೇಂದ್ರ ಶಿಕ್ಷಣ ಸಚಿವೆ ಸ್ಮೃತಿ ಇರಾನಿ ಬರೆದಂಥ ಒಂದು ಪತ್ರ ಹೊರಗೆ ಬರುತ್ತೆ. ರಾಜ್ಯಪಾಲರ ಇನ್ವಾಲ್ವ್ಮೆಂಟ್ ಬರುತ್ತೆ. ಯಾಕಂದರೆ ಯೂನಿವರ್ಸಿಟಿಗೆ ಚಾನ್ಸಲರ್ ಆಗಿರೋದು ರಾಜ್ಯಪಾಲರೇ ಆಗಿರ್ತಾರೆ. ಆ ಯೂನಿವರ್ಸಿಟಿಯ, ಹೈದರಾಬಾದ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಅದರಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಸೂಚನೆಗಳು ಸಿಗ್ತವೆ, ಎಲ್ಲ ರೀತಿಯಲ್ಲೂ ಸಿಗ್ತವೆ. ಅವರ ಆಡಳಿತವನ್ನು ಪ್ರಶ್ನೆ ಮಾಡ್ತಾನೆ. RSSನ್ನು, BJPಯನ್ನು ಮತ್ತು ಅವರ ABVPಯನ್ನು ಪ್ರಶ್ನೆ ಮಾಡ್ತಾರೆ ಅನ್ನುವಂತಹ ಒಂದೇ ಕಾರಣಕ್ಕೆ ಅವನ್ನ ಹಾಸ್ಟೆಲ್ನಿಂದ ಹೊರಗಾಕಿ, ರೋಹಿತ್ ವೇಮುಲನ ಹಾಸ್ಟೆಲ್ನಿಂದ ಹೊರಗಾಕಿ ಅವಮಾನಿಸಿ, ಅವನ ಸ್ಟೈಫಂಡನ್ನು ತಡೆ ಹಿಡಿದು ಅವನ ವಿದ್ಯಾಭ್ಯಾಸಕ್ಕೆ ತೊಂದರೆ ಕೊಟ್ಟು ಎಲ್ಲ ರೀತಿಯಿಂದಲೂ ಅವನನ್ನು ಹಿಂಸಿಸಿದ್ದಕ್ಕೆ ಮಾನಸಿಕವಾಗಿ ಆತ ಕೊನೆಗೆ ನೇಣಿಗೆ ಶರಣಾಗ್ತಾನೆ. ಆ ಸಂದರ್ಭದಲ್ಲಿ ಅವನು ದಲಿತನೇ ಅಲ್ಲ ಅಂತ ಸ್ಮೃತಿ ಇರಾನಿ ಸಂಸತ್ತಿನಲ್ಲಿ ಎದೆ ತಟ್ಕೊಂಡು ಹೇಳ್ತಾರೆ. ದಲಿತನೇ ಅಲ್ಲ, ಆತನ ತಾಯಿ ಮಾತ್ರ ದಲಿತೆ, ತಂದೆ OBC. ಆದರೆ ತಂದೆ ಮಗುವನ್ನ ಹುಟ್ಟಿಸಿದ ಮೇಲೆ ಬಿಟ್ಟು ಹೋದ. ಬೆಳೆಸ್ತಾ ಇದ್ದಿದ್ದ ತಾಯಿನೇ ಪಾಪ ರಾಧಿಕಾ ವೇಮುಲ. ಆದರೂ ಸಹ ಆ ಸಾವನ್ನು ಸಹ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಒಬ್ಬ ಯುವಕ ಸತ್ತು ಹೋಗಿದ್ದಾನೆ. ಆತನ ತಾಯಿ ಗೋಳಾಡ್ತಿದ್ದಾಳೆ. ಇಡೀ ದೇಶದಲ್ಲಿ ಚರ್ಚೆ ಆಗ್ತಿದೆ. ಅದೆಲ್ಲವನ್ನು ಪಕ್ಕಕ್ಕಿಟ್ಟು ಅವನ ಜಾತಿಯನ್ನು ಹುಡುಕ್ತಾ ಇದ್ರು ಸ್ಮೃತಿ ಇರಾನಿ. ಅವನ ಜಾತಿಯನ್ನು ಹುಡುಕೋದಕ್ಕೆ ಅಲ್ಲಿ ಅವಶ್ಯಕತೆನೇ ಇರಲಿಲ್ಲ. ಯಾಕೆಂದರೆ ಅವನು SC ST ಕೋಟಾದಲ್ಲಿ ಸೀಟು ಪಡೆದಿರಲಿಲ್ಲ. ಅವನು ಜನರಲ್ ಕ್ಯಾಟಗರಿಯಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ರ್ಯಾಂಕ್ ಪಡೆದು ಸೀಟ್ ಗಿಟ್ಟಿಸ್ಕೊಂಡಿದ್ದ. ಆದರೂ ಅವನನ್ನು ಟಾರ್ಗೆಟ್ ಮಾಡಿದ್ರು. ಯಾಕೆ? ದಲಿತ ತಾಯಿಯ ಮಗ. ಟಾರ್ಗೆಟ್ ಮಾಡಿದ್ರು. ಯಾಕೆ? ಅವನು ABVP, RSS, BJP ವಿರೋಧಿ. ಆದರೂ ಟಾರ್ಗೆಟ್ ಮಾಡಿದ್ರು. ಯಾಕೆಂದರೆ ಆ ಯುವಕ ಅಂಬೇಡ್ಕರ್ವಾದಿ. ಇಷ್ಟು ಸಾಕಲ್ಲ BJPಗರಿಗೆ ಟಾರ್ಗೆಟ್ ಮಾಡೋದಕ್ಕೆ. ಎರ್ರಬಿರಿ ಟಾರ್ಗೆಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅದರ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತು, ಧರಣಿಗಳನ್ನು ಮಾಡ್ತು, ಎಲ್ಲ ಮಾಡ್ತು. ಅದು BJPಯ ಕತೆ. ಅದು ಅವಾಗೇನೋ ಒಂದು ತನಿಖೆ ಅಂತ ನಡೆಸಿದ್ರು. ಅವ್ರ ಮೇಲೆ ಅವರೇ ತನಿಖೆ ಮಾಡ್ಕೊಳ್ತಾರೆ. ಸ್ಮೃತಿ ಇರಾನಿ ಮೇಲೆ, ಎಜುಕೇಷನ್ ಮಿನಿಸ್ಟ್ರ್ ಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ತನಿಖೆ ಅಂತೆ. ಅದೊಂದು ಕಾಮಿಡಿ ಮಾಡಿದ್ರು ಆವಾಗ. ಆಮೇಲೆ ಕ್ಲೀನ್ ಚಿಟ್ ಕೊಟ್ಕೊಂಡ್ರು. ಆ ನಂತರ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆದರು. ಒಂದು ಸಮಿತಿಯನ್ನು ನೇಮಕ ಮಾಡಿದ್ರು. ಪೊಲೀಸ್ SITಯನ್ನು ತನಿಖೆಗೆ ನೇಮಕ ಮಾಡಿದ್ರು. ರೋಹಿತ್ ವೇಮುಲ ಆತ್ಮಹತ್ಯೆ ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತ. ಅದು 1 ವರ್ಷದ ಹಿಂದೆ ರಿಪೋರ್ಟ್ ಕೊಡ್ತು. ಅದೇ ಕ್ಲೀನ್ ಚಿಟ್ ಕೊಡ್ತು. ಯಾರ್ದು ತಪ್ಪಿಲ್ಲ, ಅವನದೇ ತಪ್ಪು. ಹೋಗಿ ಅವನೇ ಸುಮ್ಮನೆ ಟೈಮ್ ಪಾಸಿಗೆ ನೇಣು ಹಾಕೊಂಬಿಟ್ಟ ಅನ್ನೋ ರೀತಿಯಲ್ಲಿ ಒಂದು ರಿಪೋರ್ಟ್ ಕೊಡ್ತು. ಯಾವುದು? ರೇವಂತ್ ರೆಡ್ಡಿಯವರ ಕಾಂಗ್ರೆಸ್ ಸರ್ಕಾರ. ಈ ನಡುವೆ ಭಾರತ್ ಜೋಡೋ ಯಾತ್ರೆ ಅಂತ ಒಂದು ಮಾಡಿದಾಗ
ರಾಹುಲ್ ಗಾಂಧಿ ಅವರ ಜೊತೆ ಇದೇ ರೋಹಿತ್ ವೇಮುಲ ಅವರ ತಾಯಿ ರಾಧಿಕಾ ವೇಮುಲ ಹೆಜ್ಜೆ ಹಾಕಿದ್ರು. ಆಕೆಯನ್ನು ತಪ್ಪಿಕೊಂಡು ಸಮಾಧಾನ ಮಾಡಿದರು, ನಿನ್ನ ಮಗನ ಸಾವಿಗೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ. ಅವ್ರು ಕೊಡಿಸಿದ ನ್ಯಾಯ ಏನು? ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ, ರೇವಂತ್ ರೆಡ್ಡಿ ಅವರ ಸರ್ಕಾರ ಕ್ಲೀನ್ ಚಿಟ್ ಕೊಟ್ಟಿದ್ದು, ಎಲ್ಲರಿಗೂ ಏನು ತಪ್ಪಿಲ್ಲ ಅಂತ. ಆ ಕ್ಲೀನ್ ಚಿಟ್ ಪಡ್ಕೊಂಡಂತಹ ಆರೋಪಿಗಳಲ್ಲಿ ಅಗ್ರಸ್ಥಾನದಲ್ಲಿ ಒಂದು ಹೆಸರಿತ್ತು, ರಾಮಚಂದ್ರ ರಾವ್ ಅನ್ನುವಂಥದ್ದು. ಆಗ BJPಯ MLC, ರೋಹಿತ್ ವೇಮುಲ ಸಾವಿನ ಸಂದರ್ಭದಲ್ಲಿ BJPಯ MLC, ಆತನಿಗೂ ಕ್ಲೀನ್ ಚಿಟ್ ಕೊಡಲಾಯಿತು, ಕಾಂಗ್ರೆಸ್ ಸರ್ಕಾರ ಕೊಡ್ತು. ಇವತ್ತು ಅದೇ MLC, ಅದೇ ರಾಮಚಂದ್ರ ರಾವ್ BJPಯ ತೆಲಂಗಾಣ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. BJPಯ ತೆಲಂಗಾಣ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈಗ ಅದೇ ತೆಲಂಗಾಣ ಸರ್ಕಾರ, ಯಾವ ತೆಲಂಗಾಣ ಸರ್ಕಾರ ಕ್ಲೀನ್ ಚಿಟ್ ಕೊಟ್ಟಿತ್ತೋ ಅದೇ ತೆಲಂಗಾಣ ಸರ್ಕಾರ, ಅಲ್ಲಿನ ಉಪಮುಖ್ಯಮಂತ್ರಿ ಮಲ್ಲು ಭಟ್ಟಿ ವಿಕ್ರಮಾರ್ಕ ಅನ್ನುವವರು ವೇಮುಲ ಪ್ರಕರಣವನ್ನು ಮರು ತನಿಖೆ ಮಾಡ್ತೀವಿ ಈಗ ಅಂತ. ಇದು ವ್ಯಂಗ್ಯ ಅಲ್ವಾ? ನೀವೇ ಒಂದು ವರ್ಷದ ಹಿಂದೆ ಯಾರ್ದು ತಪ್ಪಿಲ್ಲ, ಅವನೇ ನೆಡಕಡೆ ಸತ್ತೋದ ಅಂತ ಹೇಳಿ ಒಂದು ರಿಪೋರ್ಟ್ ಕೊಟ್ಟು ಆ ಕೇಸನ್ನು ಕ್ಲೋಸ್ ಮಾಡಿದ್ದು ನೀವೇ. ಈಗ ನಿಮಗೆ ಬೇಡವಾದವರು ರಾಜ್ಯಾಧ್ಯಕ್ಷರಾಗ್ಬಿಟ್ರು BJPಗೆ, ಆ ವ್ಯಕ್ತಿನೂ ಆ ಆರೋಪಿಗಳ ಪಟ್ಟಿಯಲ್ಲಿದ್ದ ಅನ್ನೋ ಕಾರಣಕ್ಕೆ ಮತ್ತೆ ಮರು ತನಿಖೆ ಮಾಡ್ತೀವಿ ಅಂತ. ಇಲ್ಲಿ ನಾನು ಮರು ತನಿಖೆ ಮಾಡ್ತಿರೋ ತಪ್ಪು ಅಂತ ಹೇಳ್ತಿಲ್ಲ. ಮೊದಲಿಗೆ ಕ್ಲೀನ್ ಚಿಟ್ ಯಾರನ್ನು ಖುಷಿ ಪಡಿಸೋದಕ್ಕೆ ಕೊಟ್ಟಿದ್ರಿ? ಹೌ ಕುಡ್ ದೇ ಗೆಟ್ ಕ್ಲೀನ್ ಚಿಟ್? ಇಟ್ ವಾಸ್ ಎ ಕ್ಲಿಯರ್ ಕಟ್ ಕೇಸ್. ಲೆಟರ್ಗಳಿತ್ತಲ್ಲ, ಕೇಂದ್ರ ಮಂತ್ರಿಯೊಬ್ಬರು ಒಂದು ರಾಜ್ಯದ ಒಂದು ಯೂನಿವರ್ಸಿಟಿಯ ವಿದ್ಯಾರ್ಥಿಯ ಮೇಲೆ ಕ್ರಮ ಯಾಕೆ ತೆಗೆದುಕೊಂಡಿಲ್ಲ ಅಂತ ಪತ್ರ ಬರೆದಿದ್ದು ಸ್ಮೃತಿ ಇರಾನಿ ಪತ್ರ ಇತ್ತಲ್ಲ. ಹಾಗಿದ್ದು ಸ್ಮೃತಿ ಇರಾನಿಗೆ ಹೆಂಗೆ ಕ್ಲೀನ್ ಚಿಟ್ ಕೊಟ್ರಿ? ಆಕೆ ಪತ್ರದ ಆಧಾರದ ಮೇಲೆ ತಾನೇ ರೋಹಿತ್ ವೇಮುಲಾಗೆ ಹಾಸ್ಟೆಲ್ನಿಂದ ಹೊರಗೆ ಹಾಕಿದ್ದು. ಏನು ಕ್ರಮ ಕೈಗೊಳ್ಳುತ್ತಿದ್ದೀರಿ ನೀವು? ಅವನು ABVP RSS ಬೇರೆಯವ್ರ ಮೇಲೆ ದೌರ್ಜನ್ಯ ನಡೆಸ್ತಿದ್ದೇನೆ ಅನ್ನೋ ರೀತಿಯಲ್ಲಿ ತಾನೇ ಸ್ಮೃತಿ ಇರಾನಿ ಪತ್ರ ಬರೆದಿದ್ದು. ಆ ಪತ್ರ ಇದ್ದು ನೀವು ಸ್ಮೃತಿ ಇರಾನಿಗೆ ಕ್ಲೀನ್ ಚಿಟ್ ಕೊಟ್ರಿ. ಆ ಸ್ಮೃತಿ ಇರಾನಿ ಪತ್ರನ, ಸ್ಮೃತಿ ಇರಾನಿ ಆಜ್ಞೆಯನ್ನು ಪಾಲಿಸಿ ಆ ರೋಹಿತ್ ವೇಮುಲಾಗೆ ಹಿಂಸೆ ಕೊಟ್ಟಂತಹ ರಾಮಚಂದ್ರ ರಾವ್ ಅನ್ನುವವನಿಗೂ ಸಹ ನೀವೇ ಕ್ಲೀನ್ ಚಿಟ್ ಕೊಟ್ರಿ. ಆವಾಗ ಯಾರನ್ನ ಖುಷಿ ಪಡಿಸೋದಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ರಿ? ಈಗ ಮತ್ತೆ ಮರು ತನಿಖೆ ಅಂತ ಯಾಕೆ ಹೇಳ್ತಿದ್ದೀರಿ? ಹಾಗಾದರೆ ರಾಹುಲ್ ಗಾಂಧಿ, ಕಾಂಗ್ರೆಸ್, ತೆಲಂಗಾಣ ಕಾಂಗ್ರೆಸ್ ಸರ್ಕಾರ ಇವೆಲ್ಲರದ್ದು ಸಹ ಅವಕಾಶವಾದಿ ತಂತ್ರಗಾರಿಕೆನಾ? ಇದೇನಾ ನಿಮ್ಮ ಸಿದ್ಧಾಂತ? ಇದೇನಾ ನಿಮ್ಮ ಬದ್ಧತೆ? ದಲಿತರಿಗೆ ಏನಾದರೂ ಆಗ್ಬಿಟ್ರೆ ನಾವು ಸುಮ್ಮನಿರಲ್ಲ. ದಿನ ಬೆಳಗಾದರೆ ರಾಹುಲ್ ಗಾಂಧಿ ಕಾನ್ಸ್ಟಿಟ್ಯೂಷನ್ ಪ್ರತಿ ಹಿಡ್ಕೊಂಡು ಇದರ ರಕ್ಷಣೆಗೆ ಇಳಿದಿದ್ದೀವಿ. ಅದರಲ್ಲೂ ವಿಶೇಷವಾಗಿ ದಲಿತರು, ಗಿರಿಜನರು, ಆದಿವಾಸಿಗಳು, ಇವರ ರಕ್ಷಣೆಯೇ ನಮ್ಮ ಮೊದಲ ಆದ್ಯತೆ ಅಂತ ಹೇಳ್ತಿರೋದು. ಈ ರೋಹಿತ್ ವೇಮುಲ ಅನ್ನುವಂತಹ ದಲಿತ ಮಹಿಳೆಯ ಮಗ ಅವತ್ತು ಜೀವ ಬಿಟ್ಟಿದ್ದಕ್ಕೆ ಕ್ಲೀನ್ ಚಿಟ್ ಕೊಟ್ರಲ್ಲ. ಪತ್ರಗಳ ಆಧಾರನೇ ಇರಬೇಕಾದ್ರೆ, ಡೈರೆಕ್ಟ್ ಪ್ರೂಫ್ ಇರಬೇಕಾದ್ರೆ ಆಗ ಎಲ್ಲೋಗಿತ್ತು ಬದ್ಧತೆ? ಈಗ ಮರು ತನಿಖೆ ಮಾಡ್ತೀವಿ ಅನ್ನೋದು ಎಷ್ಟು ದೊಡ್ಡ ವ್ಯಂಗ್ಯ. ಆ ತಾಯಿಗೆ ಎಷ್ಟು ನೋವಾಗಬಹುದು. ರೋಹಿತ್ ವೇಮುಲ ಇವತ್ತಿಗೂ ಸಹ ನ್ಯಾಯಕ್ಕೆ ಕಾಯ್ತಿರ್ತಾನ ಅಂತ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ರಾಜಕೀಯ ಪಕ್ಷಗಳು ಯಾವ ರೀತಿ ಸಂದರ್ಭಕ್ಕೆ ಸರಿಯಾಗಿ ಅನುಗುಣವಾಗಿ ಅವರ ಲಾಭಕ್ಕೆ ಯಾವಾಗ ಏನೇನು ಮಾಡ್ತಾರೆ ಅಂತ. ಕ್ಲೀನ್ ಚಿಟ್ ಕೊಟ್ಟಾಗ ಯಾರನ್ನು ಮೆಚ್ಚೋದು ಕೊಟ್ಟಿದ್ರಿ? ಈಗ ಮರು ತನಿಖೆಯನ್ನು ಯಾರ ವಿರುದ್ಧ ಹಾಗೆಗೆ ನೀವು ಸಾಧಿಸ್ತಾ ಇದ್ದೀರಿ? ಅಂದರೆ ನಿಮ್ಮ ಹಾಗೆಗೆ ನಿಮ್ಮ ಪುಸಲಾಯಿಸೋದಕ್ಕೆ ರೋಹಿತ್ ವೇಮುಲ ಅನ್ನುವಂಥ ಒಬ್ಬ ದಲಿತ ಯುವಕ ನಿಮಗೆ ದಾಳವಾಗಿ ಬೇಕು. ನಿಮಗೆ ಬೇಕಾದಾಗ ಕ್ಲೀನ್ ಚಿಟ್ಟು, ನಿಮಗೆ ಬೇಕಾದಾಗ ಮರು ತನಿಖೆ. ನಾಚಿಕೆ ಆಗಲ್ವಾ ಅಂತ ಇದಕ್ಕೆ ಯಾಕೆ ಹೇಳ್ತೀರಿ? ದಲಿತರು, ಆದಿವಾಸಿಗಳು ನಮ್ಮ ಮೊದಲ ಆದ್ಯತೆ, ಅವರ ರಕ್ಷಣೆ ನಮ್ಮ ರಕ್ಷಣೆ. ಸಂವಿಧಾನ ಅವರನ್ನು ರಕ್ಷಣೆ ಮಾಡೋಕ್ಕೆ ಹೇಳಿದೆ. ನಾವು ಸಂವಿಧಾನವನ್ನು ರಕ್ಷಣೆ ಮಾಡುವ ಮೂಲಕ ಅವರನ್ನು ರಕ್ಷಣೆ ಮಾಡ್ತೀವಿ. ಎಲ್ಲ ಬೋಗಸ್ ಅನ್ಸಲ್ವಾ? ರಾಹುಲ್ ಗಾಂಧಿಯವರ ಗಮನಕ್ಕೆ ಈ ವಿಚಾರ ತಂದಿದ್ದೀರಾ? ಅವರು ತೆಗೆದುಕೊಂಡರೆ ತಾವು ಆವತ್ತು ರಾಹುಲ್ ಗಾಂಧಿ ರೋಹಿತ್ ವೇಮುಲ ಅವರ ತಾಯಿಯನ್ನು ಅಪ್ಕೊಂಡು ಸಮಾಧಾನ ಮಾಡಿ ಹೇಳಿದ್ರಲ್ಲ, ನ್ಯಾಯ ಕೊಡಿಸ್ತೀನಿ ನಾನು ಅಂತ. ಈಗ ಹೇಳಿ, ಕ್ಲೀನ್ ಚಿಟ್ ಕೊಟ್ಟಾಗಲೂ ಮಾತಾಡಿರಲಿಲ್ಲ ರಾಹುಲ್ ಗಾಂಧಿ. ಈಗ ಮರು ತನಿಖೆ ಅಂತೆ, ಈಗಲಾದರೂ ಮಾತಾಡಲಿ.
ನೋಡೋಣ ಅದೇನು ಮಾತಾಡ್ತಾರೆ ಅಂತ. ಏನಾದ್ರು ಅಪ್ಡೇಟ್ಸ್ ಇದ್ದರೆ ನಿಮಗೆ ಮುಂದಕ್ಕೆ ಈ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀನಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.